ಅಸ್ಸಲಾಮುಅಲೈಕುಮ್. ಸೊ ನಾನು ಇವತ್ತು ಮೀಶೋ ಪ್ರಾಡಕ್ಟ್ಸ್ ತೋರಿಸ್ತಾ ಇದ್ದೇನೆ ನಿಮಗೆ. ನೋಡಿ, ನಾನು ಫಸ್ಟಿಗೂ ಮೇಕಪ್ ಮಾಡೋದು, ಮೇಕಪ್ ಎಲ್ಲ ಆದ ನಂತರ ನಾವು ಸ್ಪ್ರೇ ಹಾಕ್ತೇವೆ ನೋಡಿ. ಸೊ ನನಗೆ ಮೇಕಪ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ನಾನು ಯೂಸ್ ಮಾಡಲ್ಲ ಮೇಕಪ್ ಎಲ್ಲ. ಸೊ 147 ರೂಪೀಸ್ ಇದಕ್ಕೆ. ತುಂಬ ಶೈನಿಂಗ್ ಹೊಡೆಯುತ್ತೆ. ನಾನು ಪೌಡ್ರ್ ಹಾಕಿದ ನಂತರ ಸ್ಪ್ರೇ ಹಾಕಿ ಹೋಗ್ತೇನೆ. ಸೊ ಹೊರಗಡೆ ಎಲ್ಲ ಹೋಗಿ ಬರೋ ತನಕ ಅದೇ ಥರ ಇರುತ್ತೆ. ತುಂಬ ಇಷ್ಟ ಆಯಿತು. ಚೀಪ್ ಕ್ವಾಲಿಟಿ, ನಮ್ಮಂಥವರ ಪಾಪದವರದ್ದು. ಸೊ ಯಾರಿಗಾದರೂ ಇಷ್ಟ ಇದ್ದರೆ ತಗೊಳ್ಬೋದು ಅಂತ ನಾನು ಹಾಕ್ತಾಯಿದ್ದೀನಿ ಅಷ್ಟೇ. ಮೇಕಪ್ ಎಲ್ಲ ಹಾಕಿದ ನಂತರ ಯೂಸ್ ಮಾಡೋದದು. ಸೊ ನಾನು ಮೇಕಪ್ಪಿದು ಬಗ್ಗೆ ಸ್ವಲ್ಪ ಮಾಹಿತಿ ಏನು ಗೊತ್ತಿಲ್ಲ, ನಾನು ಯೂಸ್ ಮಾಡಲ್ಲ ಮೇಕಪ್ ಎಲ್ಲ. ಬಟ್ ಇದು ಶೈನಿಂಗ್ ಹೊಡೆಯುತ್ತೆ ಅಂತ ಹೇಳಿ ಮುಖಕ್ಕೆ ತಗೊಂಡೆ ಅಷ್ಟೇ. ಇಲ್ಲಿ ಮ್ಯಾರೇಜಿಗೆ ಎಲ್ಲ ಹೋಗುವಾಗ ಹಾಕಲಿಕ್ಕೆ ಆಗುತ್ತೆ ಅಂತ ಹೇಳಿ ನಾನು ನನ್ನ ಸ್ಕಿನ್ನಿಗೆ ಪೌಡ್ರ್ ಯೂಸ್ ಮಾಡೋದು ಅಷ್ಟೇ. ತುಂಬ ಇಷ್ಟ ಆಯಿತು. ನೋಡಲಿಕ್ಕೆ ತುಂಬ ಕ್ಯೂಟಾಗಿದೆ, ತುಂಬ ಶೈನಿಂಗ್ ಆಗಿದೆ. ನೀವು ಮುಖಕ್ಕೆ ಹಾಕುವ ಮುಂಚೆ ಸ್ವಲ್ಪ ಒಳ್ಳೆ ಸ್ಪ್ರೇ ಮಾಡಿ ಬಾಟ್ಲಿದ್ದು ಆಮೇಲೆ ಮುಖಕ್ಕೆ ಸ್ಪ್ರೇ ಹಾಕಿ. ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ನೋಡಿ, ಐಲೈನರ್ ಮತ್ತು ಮಸ್ಕಾರ ತೊಗೊಂಡಿದ್ದೆ ನಾನು. ಇದೆಲ್ಲ ನಾನು ಪ್ರಾಡಕ್ಟ್ಸ್ 15 ಡೇಸ್ ಮುಂಚೆ ಯೂಸ್ ಮಾಡಿ ಆಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಇದು ಅಷ್ಟೇ, ನನಗೆ ಮಸ್ಕಾರ ತುಂಬ ಇಷ್ಟ ಆಯಿತು. ರೇಟ್ ಎಲ್ಲ ಹಾಕಿದ್ದೀನಿ, ನಿಮಗೆ ಬೇಕಾದರೆ ನೋಡಿ, ನಂಬರ್ ಇದೆ ಅದರಲ್ಲಿ. ನೀವು ಕ್ಲಿಕ್ ಮಾಡಿದೆ ಮೀಶೋ ಅಲ್ಲಿ ನಿಮಗೆ ಆ ಪ್ರಾಡಕ್ಟ್ಸ್ ಬಂದು ಮುಟ್ಟುತ್ತೆ. S ಆಗಿ 14-2-7 ಎಲ್ಲ ನಂಬರ್ ಇದೆಯಲ್ಲ, ಆ ನಂಬರ್ ಹಾಕಿದರೆ ಆಯಿತು. ಸೊ ನೋಡಿ, ಇದು ಡಾರ್ಕ್ ಬ್ಲ್ಯಾಕ್ ಆಗಿದೆ, ವಾಟರ್ ಪ್ರೂಫ್ ಆಗಿದೆ, ಮತ್ತು 24 hours ಬರುತ್ತೆ. ಚೀಪ್ ರೇಟ್ ಆದ್ರೂ ತುಂಬ ಕ್ವಾಲಿಟಿ ಒಳ್ಳೆ ಇದೆ. ಅಂದರೆ ಹಣದವರೆಲ್ಲ ತುಂಬ ಕ್ವಾಲಿಟಿ ಹಾಕ್ತಾರೆ, ಬಟ್ ನಾನು ಏನು ತುಂಬ ಹಣದ್ದು ಹಾಕೋದಿಲ್ಲ. ನಾನಿದೆ ಚೀಪ್ ರೇಟ್ ಎಲ್ಲ ಯೂಸ್ ಮಾಡೋದು. ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಾನು ಲಿಪ್ ಬಾಮ್ ತೊಗೊಂಡಿದ್ದೀನಿ. ಈಗ ಚಳಿಗಾಲ, ಸೊ ಹಾಗಾಗಿ ಲಿಪ್ಸ್ ಎಲ್ಲ ಒಡೆಯುತ್ತೆ ಅಂತ ಹೇಳಿ ಒಂದಿಗೆ ಒಂದು ಫ್ರೀ ಇತ್ತು ನೋಡಿ. ಇದು ಸ್ಟ್ರಾಬೆರಿಯಾಗಿ ತುಂಬ ಕ್ಯೂಟಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಡ್ರೆಸ್ಸಿಂಗ್ ಟೇಬಲಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನೋಡಿ, ರೇಟ್ ಎಲ್ಲ ಜಾಸ್ತಿ ಇಲ್ಲ, ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ನೋಡಿ, ಇದು ನಾನು ಪಿಂಕ್ ಕಲರ್ ಆಗಿದೆ, ನಾನು ಕೈಗೆ ಹಾಕಿ ನಿಮಗೆ ತೋರಿಸ್ತೇನೆ. ಅಂದರೆ ತುಂಬ ಕ್ಯೂಟಾಗಿದೆ ನೋಡುವಾಗ. ಮತ್ತು ಲಿಪ್ಸಿಗೆ ಹಾಕಿದರೆ 24 hours ಬರುತ್ತೆ. ನಾವೀಗ ಹಾಕಿದ ನಂತರ ಹಾಕ್ಬೋದು ಅಂತ ಆಯಿತು ನನಗೆ. ಬಟ್ ನನಗೆ ಯೂಸ್ ಮಾಡಲಿಕ್ಕೆ ಆಗಲ್ಲ ಅದು. ನಾನು ನೈಟ್ ಯೂಸ್ ಸ್ವಲ್ಪ ಮಾಡ್ತೀನಿ, ಯಾಕಂದರೆ ಡೇ ಯೂಸ್ ಮಾಡಲಿಕ್ಕೆ ನಮಾಜ್ ಆಗೋದು, ಅದರಲ್ಲಿ ಕಲರ್ ಇದೆ, ಅದಕ್ಕೋಸ್ಕರ. ಸೊ ಆದ್ರೂ ಓಕೆ, ಬೆಸ್ಟ್ ಅಂತ ಆಯಿತು ನನಗೆ. ತುಂಬ ಇಷ್ಟ ಆಯಿತು. ನೋಡಲಿಕ್ಕೆ ತುಂಬ ಕ್ಯೂಟಾಗಿದೆ. ಅದು ಸ್ಟ್ರಾಬೆರಿ ನೋಡುವಾಗ ಹೇಳೋದು ಬೇಡ, ತುಂಬ ಕ್ಯೂಟಾಗಿತ್ತು. ಕಲರ್ ಸಹ ತುಂಬ ಚೆನ್ನಾಗಿದೆ, ಪಿಂಕ್ ಕಲರ್ ಆಗಿ, ಮತ್ತು ವಾಟರ್ ಪ್ರೂಫ್ ಇದೆ, 24 hours ಬರುತ್ತೆ. ಆಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನಾವೀಗ ಮುಖಕ್ಕೆ ಏನಾದರೂ ಹಚ್ಚಿದರೆ ಅದನ್ನು ವಾಶ್ ಮಾಡೋದು. ಆಮೇಲೆ ಅದರ ಬ್ರಷ್ ಇದೆ, ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ. ಸೊ ಆಮೇಲೆ ಇದು ನಮ್ಮದು ಹೇರ್ ಬ್ಯಾಂಡ್, ಅಂದರೆ ಕೂದಲಿಗೆಲ್ಲ ಟಚ್ ಆಗಬಾರ್ದು ಅಂತ ಹೇಳಿ ಹೇರ್ ಬ್ಯಾಂಡ್ ಸಹ ಕೊಟ್ಟಿದ್ದಾರೆ. ಇದು ಬಟ್ಟೆ ನಾನು ಯೂಸ್ ಮಾಡಲಿಲ್ಲ. ಹೇರ್ ಬ್ಯಾಂಡ್ ಆದರೆ ನನ್ನ ಹಸ್ಬೆಂಡ್ಗೆ ಯೂಸ್ ಮಾಡ್ತೀನಿ, ನಾನು ಮಸಾಜ್ ಎಲ್ಲ ಮಾಡುವಾಗ ಕೂದಲಿಗೆಲ್ಲ ಟಚ್ ಆಗಬಾರ್ದು ಅಂತ ಹೇಳಿ. ಮತ್ತು ಮುಖಕ್ಕೆ ಹಾಕೋದು, ಇದು ಬಟ್ಟೆ ಯೂಸ್ ಮಾಡಿದ್ರೆ ಟಿಶ್ಯೂ ಪೇಪರಲ್ಲಿ ಒರೆಸಿ ತೆಗೆದಿದ್ದೆ. ಇದು ತೆಗೆದು ನನಗೆ ನೆನಪಿರಲಿಲ್ಲ. ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ವಾಯ್ಸ್ ಕೊಟ್ಟಿದ್ದೆ, ಬಟ್ ನನ್ನ ಮಗು ತುಂಬ ಅಳ್ತಾ ಇದ್ದ ಹೇಳಿ ನಾನು ವಾಯ್ಸನ್ನು ತೆಗೆದು ಪುನಃ ರಿಪೀಟ್ ಹಾಕಿ ವಾಯ್ಸ್ ಕೊಡ್ತಾ ಇದ್ದೀನಿ. ಬಟ್ ಯಾಕಂದರೆ ನಾನು ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿ 15 ಡೇಸ್ ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇರೋದು, ಅದಕ್ಕೆ ತುಂಬ ಯೂಸ್ಫುಲ್ ಇದೆ, ತುಂಬ ಒಳ್ಳೆ ಇದೆ. ಇದು ನೋಡಿ, ಸಿಲ್ವರ್ ಪೇಪರ್ ತಗೊಂಡಿದ್ದೇನೆ, ನನಗೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ. ಇದು ಅಷ್ಟೇ, ಒಂದಿಗೆ ಒಂದು ಫ್ರೀ ಇತ್ತು, ಅಂದರೆ ಒಂದರಲ್ಲಿ 4 ಬಂದಿತ್ತು. ಸಿಲ್ವರ್ 2 ಮತ್ತು ನಮ್ಮದು ಪ್ಯಾಕ್ ಮಾಡೋದು ಪೇಪರ್ 2. ಇದು ಸಹ 210 ರೂಪೀಸ್ ಅಷ್ಟೇ. ನನಗೆ ಇದು ಸಹ ತುಂಬ ಒಳ್ಳೆಯದೆ ಕ್ವಾಲಿಟಿ. ಒಂದು ನಾನು ಯೂಸ್ ಮಾಡಿದೆ, ಮತ್ತು ಒಂದೊಂದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಎಲ್ಲ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇರೋದು. ಯಾಕಂದರೆ ನಾನು ಫಸ್ಟ್ ಆಲ್ರೆಡಿ ಒಂದು ಗಿಡ ತುಂಬ ಪ್ರಾಡಕ್ಟ್ಸ್ ತಗೊಂಡು ಬಂದಿದ್ದೆ, ನಿಮಗೆ ತೋರಿಸಿದ್ದೆ. ಬಟ್ ನಾನು ಯೂಸ್ ಮಾಡಿದ ನಂತರ ಅದು ಒಳ್ಳೆ ಇರಲಿಲ್ಲ, ಅದಕ್ಕೆ ನಾನು ಯೂಸ್ ಮಾಡಿ ತೋರಿಸ್ತಿದ್ದೇನೆ. ಯಾಕಂದರೆ ನನ್ನ ಹಣ ವೇಸ್ಟ್ ಆದರೆ ನಿಮ್ಮ ಹಣನ ವೇಸ್ಟ್ ಆಗಬಾರ್ದು ಅಂತ ಹೇಳಿ. ಹಣ ಎಲ್ಲ ಒಂದೇ, ಎಲ್ಲರೂ ಕಷ್ಟಪಟ್ಟು ದುಡಿಯೋದಲ್ವ. ಸೊ ಹಾಗಾಗಿ ನೋಡಿ, ಇದು ಬೀಜ ಇದೆ, ತುಂಬ ಎಲ್ಲ ಬೀಜ ಇದೆ, ಹೂಗಳು, ತರಕಾರಿಗಳು ಎಲ್ಲ ಇದೆ. 150 ರೂಪೀಸ್ ಇದರಲ್ಲಿ ಬರ್ತಿದೆ, 1000 ಅಂತ ಬರ್ತಿದೆ ಬಿಲ್. ಮತ್ತು ಮೀಶೋ ಅಲ್ಲಿ 150ಗೆ ಸಿಗ್ತಾ ಇದೆ ಅಂತ ಹೇಳಿ.
ಆದರೆ ಬೀಜ ನನಗೆ ಅಂದರೆ ನಾನು ಫ್ಲ್ಯಾಟಲ್ಲಿರೋದು, ರೆಂಟಲ್ಲಿರೋದು. ಸೊ ನನಗೆ ಕೆಳಗಡೆಲ್ಲ ಹಾಕಲಿಕ್ಕೆ ಆಗೋದಿಲ್ಲ. ನಾನು ಚಟ್ಟಿಯಲ್ಲಿ ಹಾಕಿದ್ದೇನೆ, ಬಾಲ್ಡಿಗೆ ಮಣ್ಣು ಎಲ್ಲ ಹಾಕಿದ್ದೇನೆ. ಬಟ್ ಅದರಲ್ಲಿ ಗಿಡ ಎಲ್ಲ ಎದ್ದಿದೆ. ಸೊ ಕ್ವಾಲಿಟಿ ತುಂಬ ಒಳ್ಳೆ ಇದೆ. ತೋಟ ಇದ್ದವರು ಮತ್ತು ಕೆಳಗಡೆ ಫ್ಲ್ಯಾಟಲ್ಲಿ ಇಲ್ಲದವರು, ಮನೆ ಇದ್ದವರಿಗೆ ಇದು ತುಂಬ ಯೂಸ್ ಆಗುತ್ತೆ. ತರಕಾರಿ, ಹೂಗಳು ಯಾರಿಗೆ ಇಂಟ್ರೆಸ್ಟ್ ಇದೆ ಅಂಥವ್ರು ಇದನ್ನು ತರಿಸ್ಬೋದು. ತುಂಬ ತರಕಾರಿಗಳು, ತುಂಬ ಹೂಗಳು ನಿಮ್ಮ ಮನೆಯಲ್ಲಿ ನೀವು ತೋಟದಲ್ಲಿ ನೀವು ಮಾಡ್ಬೋದು. 150 ರುಪೀಸಲ್ಲಿ ನಾನು ಹಾಕಿದ್ದೇನೆ. ಅದರಲ್ಲಿ ಗಿಡ ಬಂದಿದೆ. ನಾನು ನಿಮಗೆ ತೋರಿಸ್ತೇನೆ. 15 ಡೇಸ್ ಬಿಟ್ಟು ನಾನು ವಿಡಿಯೋ ಮಾಡಿದ್ದು. ಇದು ಯೂಸ್ ಎಲ್ಲ ಮಾಡಿದ ನಂತರ ತುಂಬ ಬೀಜ ಇದೆ. ನಾನು ನಿಮಗೆ ಕಟ್ ಮಾಡಿ ಎಲ್ಲ ತೋರಿಸ್ತಾ ಇದ್ದೇನೆ ಎಷ್ಟು ಬೀಜ ಇದೆ ಅಂತ ಹೇಳಿ. ತುಂಬ ಕ್ವಾಲಿಟಿ ಒಳ್ಳೆ ಇದೆ. ಎಲ್ಲ ಬೀಜವನ್ನು ಆಗಿದೆ. ತುಂಬ ಬೀಜ ಅಂದರೆ ನನ್ನ ಹತ್ರ ಜಾಗ ಇರಲಿಲ್ಲ. ನಾನು ನಿಮಗೆ ಹೇಳಿದೆ ಅಲ್ವ, ಚಟ್ಟಿಯಲ್ಲಿ ಹಾಕಿದ್ದು ಅಂತ. ಬಟ್ ಸ್ವಲ್ಪ ಗಿಡ ಎಲ್ಲ ಸತ್ತಿದೆ, ಯಾಕಂದರೆ ಅದಕ್ಕೆ ಜಾಗ ಸಾಕಾಗಲಿಲ್ಲ. ಸೊ ಹಾಗಾಗಿ 15 ದಿವಸದ ಒಳಗಡೆ ಗಿಡ ಎಲ್ಲ ಬಂದಿದೆ. ನೋಡಿ, ಗಿಡ ಎಲ್ಲ ನೋಡಿ. ಸೊ ನೋಡಿ, ರೆಡ್ ತರಕಾರಿ, ಹವೆರೆ ಬೀಜ, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಬಂದಿದೆ ಇದರಲ್ಲಿ. ಆದರೆ ಅದಕ್ಕೆ ಜಾಗ ಸಾಕಾಗಲಿಲ್ಲ ಅಂತ ಹೇಳಿ ಸ್ವಲ್ಪ ಗಿಡ ಎಲ್ಲ ಸತ್ತಿದೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ಬಂದಿದೆ ಗಿಡಗಳು. ಅದು ತೋಟ ಇದ್ದವರಿಗೆಲ್ಲ ತುಂಬ ಬೆಸ್ಟ್. ಸ್ವಂತ ಮನೆ ಇದ್ದವರಿಗೆಲ್ಲ ಅಂಥವರೆಲ್ಲ ತರಿಸ್ಬೋದು ಅಂತ ನಾನು ನಿಮಗೆ ಖಂಡಿತವಾಗಿ ತರಿಸಿ ಅಂತ ಹೇಳ್ತಾ ಇದ್ದೇನೆ. ಇಂಟ್ರೆಸ್ಟ್ ಇದ್ದವರು, ತುಂಬ ಜನರಿಗೆ ಇಂಟ್ರೆಸ್ಟ್ ಇರುತ್ತೆ ಹೂಗಳು ಅಂತ ಎಲ್ಲ ಹೇಳಿ, ತರಕಾರಿಗಳು. ಸೊ ಅಂಥವರಿಗೆ ಆಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಒಂದು ತುಂಬ ಒಳ್ಳೆಯದು ಬಟ್ಟೆ. ಅಂದರೆ ನಾವೀಗ ಅರ್ಜೆಂಟಾಗಿ ಒರೆಸ್ಲಿಕ್ಕೆ ಅಥವಾ ನಾವು ಪ್ಲೇಟೆಲ್ಲ ತೊಳೆದಿರ್ತೇವೆ, ನೆಂಟರೆಲ್ಲ ಬರ್ತಾರೆ, ಸ್ವಲ್ಪ ಅವ್ರಿಗೆ ಒರೆಸಿ ಕೊಡಲಿಕ್ಕೆ, ಟೇಬಲ್ ಒರೆಸ್ಲಿಕ್ಕೆ ಇಂಥ ಬಟ್ಟೆ ಬೆಸ್ಟ್ ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಇದನ್ನು ನಾವು ಒದ್ದೆನೂ ಮಾಡ್ಬೋದು. ಒದ್ದೆ ಮಾಡಿ ಒಂದು ವಾರ ಯೂಸ್ ಮಾಡೋದು. ಒಂದು ಪೀಸ್ ಬಟ್ಟೆ 1 ವಾರ ಯೂಸ್ ಮಾಡಿ ಮತ್ತೆ ಬಿಸಾಡ್ಬೋದು. ಗ್ಯಾಸ್ ಆಗಲಿ, ಕಟ್ಟೆ ಆಗಲಿ, ಅಥವಾ ಏನಾದರೂ ಒರೆಸ್ಲಿಕ್ಕೆ ತುಂಬ ಸ್ಮೂತಾಗಿದೆ. ನಾನು ನನ್ನ ಮಗನ ಹತ್ರ ಹೇಳ್ತೀನಿ ಇದನ್ನು ಒದ್ದೆ ಮಾಡಿತಾ ಅಂತ ಹೇಳಿ. ಒದ್ದೆ ಮಾಡಿ ತರ್ತಾನೆ ಇವಾಗ. ಆಮೇಲೆ ನೋಡೋಣ, ನನಗೆ ಟೀಪಾಯಿ ಒರೆಸಿ ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿದೆ. 1 ವಾರ ಒಂದು ಬಟ್ಟೆ ಯೂಸ್ ಮಾಡಿ ಮತ್ತು ಬಿಸಾಡಿ ಮತ್ತೊಂದು ಬಟ್ಟೆ ನೀವು ಅದನ್ನು ತೆಗಿಬೋದು. ಕ್ವಾಲಿಟಿ ತುಂಬ ಬೆಸ್ಟ್ ಇದೆ. ನಾನು ತುಂಬ ಯೂಸ್ ಮಾಡಿದ್ದೇನೆ. ಒಂದು ಪ್ಯಾಕೇಜ್ ಯೂಸ್ ಮಾಡಲಿಲ್ಲ, ಒಂದು ಪ್ಯಾಕೇಜ್ನಲ್ಲಿ ಅರ್ಧ ಯೂಸ್ ಮಾಡಿದ್ದೇನೆ. ನೋಡಿ, ಈಗ ಒದ್ದೆಯಾಗಿ ತಗೊಂಡು ಬಂದಿದ್ದಾನೆ. ಈಗ ಒರೆಸಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ತುಂಬ ಸ್ಮೂತಾಗಿದೆ, ಒರೆಸ್ಲಿಕ್ಕೆ ಆಗುತ್ತೆ. ಏನು ಒರೆಸ್ಲಿಕ್ಕೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ನನಗೆ ತುಂಬ ಯೂಸ್ ಆಗುತ್ತೆ ಇಂಥರದ್ದು ಎಲ್ಲ, ಅದಕ್ಕೆ ನಾನು ತರಿಸಿದ್ದೇನೆ. ಇದೊಂದು ಸೋಪಾ ಬ್ರಷ್. ಅಂದರೆ ನಾವು ಸೋಪಾ ಕ್ಲೀನ್ ಮಾಡಲಿಕ್ಕೆ, ಬೆಡ್ ಕ್ಲೀನ್ ಮಾಡಲಿಕ್ಕೆ ಎಲ್ಲ ಆಗುತ್ತೆ ಅಂತ ಹೇಳಿ. ಮಕ್ಕಳು ಇದ್ದ ಅವ್ರು ಏನೆಲ್ಲ ತಿಂದು ಬಿಸಾಡ್ತಾರೆ ಮಕ್ಕಳು. ನನ್ನ ಹತ್ರ ಮಗು ಇದೆ. ಸೊ ಅವನೇನೆಲ್ಲ ಸೋಪಕ್ಕೆ ಹಾಕ್ತಾನೆ, ಬೆಡ್ ಮೇಲೆ ಹಾಕ್ತಾನೆ. ಆವಾಗ ನಾವು ಅದನ್ನು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ತುಂಬ ಸ್ಮೂತ್ ಆಗಿದೆ, ತುಂಬ ಕ್ಯೂಟ್ ಆಗಿದೆ. ತುಂಬಾ ಇಷ್ಟ ಆಯಿತು ನನಗೆ. ಖಂಡಿತವಾಗಿ ತರಿಸ್ಬೋದು ಅಂತ ಆಯಿತು. ಆಮೇಲೆ ನಾವೀಗ ಬಾಡಿಗೆ ಮನೆಯಲ್ಲಿ ಇರ್ತೀವಿ. ಅಲ್ಲಿ ಎಲ್ಲ ಕಡೆಗೆ ಹೋಗಿ ನಾವು ಗೋಡೆಗೆ ಹಾನಿ ಹಾಕಲಿಕ್ಕೆ ಆಗೋದಿಲ್ಲ. ಸೊ ಇದೆಲ್ಲ ನನಗೆ ಬೆಸ್ಟ್ ಅಂತ ಆಯಿತು. ವಯರೆಲ್ಲ, ಚಾರ್ಜರ್ ವಯರು ಮಕ್ಕಳೆಲ್ಲ ಬಾಯಿಗೆ ಹಾಕ್ತಾರೆ, ಇದು ಬಾಯಿಗೆ ಹಾಕೋದಿಲ್ಲ. ಸೊ ಇದು ಅಂದರೆ ನಾವು ನಿಮಗೆ ತೋರಿಸ್ತೀನಿ ಯಾವ ಥರ ಹಾಕ್ತಾರೆ ಅಂತ ಹೇಳಿ. ಹಿಂದೆಗಡೆ ಒಂದು ಗಮ್ ಇದೆ, ಆ ಗಮ್ ತೆಗೆದರೆ ಗೋಡೆಗೆ ಹಚ್ಚಿದರೆ ಆಯಿತು. ನಾನು ನೋಡಿ ಈ ಥರ ಚಾರ್ಜರ್ ವೈರ್ ಹಾಕ್ಲಿಕ್ಕೆ ಆಗುತ್ತೆ. ಅಥವಾ ನಾವು ಮಿಕ್ಸರ್ ಯೂಸ್ ಮಾಡ್ತೀವಿ, ಅದರ ವೈರ್ ನಾವು ಕೆಳಗಡೆ ಹಾಕಿ ಬಿಡ್ತೇವೆ, ಅದು ಇದು ಮಾಡಲಿಕ್ಕೆ ಆಗುತ್ತೆ. ಇಲ್ಲಾಂದರೆ ಏನಾದರೂ ಸ್ಟೈಲ್ ಇದ್ದು ಹೂಗಳು ಅದು ಅಂಥದ್ದೆಲ್ಲ ಇದು ಮಾಡಲಿಕ್ಕೆ ಆಗುತ್ತೆ. ಯಾಕೆಂದರೆ ನಾವು ರೆಂಟ್ ಮನೆಯಲ್ಲೆಲ್ಲ ಜಾಸ್ತಿ ಗೋಡೆಗೆ ಎಲ್ಲ ಹಚ್ಚಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇದರಲ್ಲಿ ನಾವು ಈ ಥರ ಗಮ್ ತೆಗೆದ್ರೆ ಆಯಿತು, ಮತ್ತು ಗೋಡೆಗೆ ಹಚ್ಚಿದರೆ ಆಯಿತು. ನಾನು ಆಲ್ರೆಡಿ ವಾಯ್ಸ್ ಕೊಟ್ಟಿದ್ದೆ ಅಲ್ವಾ, ಸೊ ಹಾಗಾಗಿ ಇದು ವಾಯ್ಸ್ ತೆಗೆದು ಪುನಃ ವಾಯ್ಸ್ ಕೊಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅದು ನಾನು ಹೇಳೋದು ಮಾತು ಬೇರೆ ಆಗ್ತಾ ಇದೆ ಅಷ್ಟೇ. ತುಂಬ ಇಷ್ಟ ಆಯಿತು ನನಗೆ. ಗೋಡೆಗೆಲ್ಲ ಅದು ಕಿಲ್ಲ ಆನಿ ಎಲ್ಲ ಇದು ಮಾಡಲಿಕ್ಕಂತ ಇಲ್ಲ. ಮತ್ತು ಇದು ನೋಡಿ, ನಾನು ಟಿಶ್ಯೂ ಪೇಪರ್ ಬಾಕ್ಸ್ ತಗೊಂಡಿದ್ದೇನೆ. ತುಂಬ ಇಷ್ಟ ಆಯಿತು. ಟಿಶ್ಯೂ ಪೇಪರು ಅಷ್ಟೇ, ಟಿಶ್ಯೂ ಪೇಪರ್ ಬಾಕ್ಸು ಅಷ್ಟೇ. ನಾನು 2 ಸಹ ಮೀಶೋಲೆ ತಂದದ್ದು. ನೋಡಿ, ಟಿಶ್ಯೂ ಪೇಪರ್ ತುಂಬ ಕ್ಯೂಟಾಗಿದೆ. 6 ಬಾಕ್ಸ್ ಸಿಕ್ಕಿದೆ ನನಗೆ ಟಿಶ್ಯೂ ಪೇಪರ್. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಇದು ಟಿಶ್ಯೂ ಪೇಪರ್ ಬಾಕ್ಸ್. ಈ ಟಿಶ್ಯೂ ಪೇಪರ್ ನನಗೆ ತೋರಿಸ್ತಾ ಇದ್ದೇನೆ. ಟಿಶ್ಯೂ ಪೇಪರ್ ಬಾಕ್ಸ್ ಸಹ ಅಷ್ಟೇ ತುಂಬ ಕ್ಯೂಟಾಗಿದೆ. ರೇಡಿಯೋ ಥರ ಇದೆ. ಸೊ ಹಾಗಾಗಿ ಟಿಶ್ಯೂ ಪೇಪರ್ ನಿಮಗೆ ಯೂಸ್ ಇದ್ದರೆ ನೀವು ತಗೊಳ್ಬೋದು. 6 ಪ್ಯಾಕೇಜ್ ಬರುತ್ತೆ. 100 ಟಿಶ್ಯೂ ಪೇಪರ್ ಇದೆ ಅದರಲ್ಲಿ. ಅಂದರೆ 600 ಬಂದ ಥರ ಆಯಿತು.
ಸೊ ಬಾಕ್ಸು ಅಷ್ಟೇ, ಟಿಶ್ಯೂ ಅಷ್ಟೇ ತುಂಬ ಚೆನ್ನಾಗಿದೆ, ಯೂಸ್ಫುಲ್ ಇದೆ. ನಿಮಗೆ ಬೇಕಾದರೆ ನೀವು ತರಿಸ್ಬೋದು ಅಂತ ಹೇಳಿ ಅದು ನಾನು ನಿಮಗೆ ಎಲ್ಲ ತೋರಿಸಿದ್ದೀನಿ. ನೀವೇ ಬೇಕಾದಾದರೆ ನಂಬರ್ ಇದೆ, ನಂಬರ್ ನಿಮ್ಮ ಮೀಶೋಲ್ಲಿ ಹಾಕಿದರೆ ಆಯಿತು. ಸೊ ಹಾಗೆ ನಿಮಗೆ ಆ ನಂಬರಲ್ಲಿ ಈ ಪ್ರಾಡಕ್ಟ್ಸು ಬರುತ್ತೆ. ಲಿಂಕ್ ಕೇಳಬೇಕಂತ ಇಲ್ಲ, ನಾನು ಲಿಂಕ್ ಕಳಿಸ್ಲಿಕ್ಕೆ ಅಂದರೆ ಹಾಕಬೇಕಲ್ಲ ಅಂತ ಹೇಳಿ ಡೈರೆಕ್ಟಾಗಿ ನಿಮಗೆ ತೋರಿಸ್ತೇನೆ. ಆ ನಂಬರ್ ಹಾಕಿದರೆ ಮೀಶೋಲ್ಲಿ ಬರುತ್ತೆ. ಪ್ರಾಡಕ್ಟ್ಸ್ ಕೆಳಗಡೆ ನಂಬರ್ ಇದೆ ನೋಡಿ. ಇದು ನಮಾಜ್ ಮಾಡಿದ ಮಸಾಲ. ಇದು ತುಂಬ ಅಂದರೆ ಸ್ವಲ್ಪ ಕ್ವಾಲಿಟಿ ಬೆಸ್ಟ್ ಇದೆ, ಬಟ್ ಸ್ವಲ್ಪ ದಪ್ಪ ಇದೆ ಅಂತ ಹೇಳಿ. ಯಾಕಂದರೆ ತುಂಬ ಸತಿ ವಾಶ್ ಮಾಡಲಿಕ್ಕಂತೂ ಆಗಲ್ಲ, ಆದರೆ ಕೈಯಲ್ಲಿ ವಾಶ್ ಮಾಡಬೇಕಾಗುತ್ತೆ, ವಾಷಿಂಗ್ ಮಿಷಿನಲ್ಲಿ ಹಾಕಲಿಕ್ಕೆ ಆಗೋದಲ್ಲ. ಯಾಕಂದರೆ ಅದು ಸ್ವಲ್ಪ ಬ್ರಷ್ ಥರ ಇದೆ. ಆದ್ರೂ ಓಕೆ, ಅಂದರೆ ಜಾಸ್ತಿ ರೇಟ್ ಇಲ್ಲ, ಒಂದು ಸ್ವಲ್ಪ ದಿನ ಸಹ ಯೂಸ್ ಮಾಡ್ಬೋದು ಅಂತ ಆಯಿತು ನನಗೆ. ಬೆಸ್ಟ್ ಇದೆ, 2 ಬಂದಿದೆ, ಒಂದಿಗೆ ಒಂದು ಫ್ರೀ. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಇಷ್ಟ ಆದರೆ ನೀವು ಸಹ ತರಿಸ್ಬೋದು. ಇನ್ನೂ ಸಹ ಪ್ರಾಡಕ್ಟ್ಸ್ ತುಂಬ ಇದೆ, ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ವೀಡಿಯೋ, ಮತ್ತು ಸ್ಕಿಪ್ ಮಾಡಿ ನೋಡ್ತಾರೆ. ಅದಕ್ಕೋಸ್ಕರ ಇನ್ನೂ ಸಹ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ತಂದಿದ್ದೇನೆ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.